ಯತ್ನಾಳ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ವಿಚಾರವಾಗಿ ಸಂಸದ ಬಿವೈ ರಾಘವೇಂದ್ರ ಸುದ್ದಿ ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯೆ ನೀಡಿದರು. ಸಂಘಟನೆ ಬಗ್ಗೆ ತೀರ್ಮಾನ ಹೈಕಮಾಂಡ್ ತೆಗೆದುಕೊಳ್ತಾರೆ. ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ. ಆದಷ್ಟು ಬೇಗ ಈ ಚರ್ಚೆ ವಿಚಾರ ಕೊನೆಗೊಳ್ಳುತ್ತದೆ. 15 ದಿನದಲ್ಲಿ ಜಿಲ್ಲಾಧ್ಯಕ್ಷರ ಪಟ್ಟಿ ಅಂತಿಮವಾಗ್ತದೆ ಅಂತ ಹೇಳಿದ್ರು. ಸರ್, ಸಂಘಟನೆ ಯಾವಾಗ ಏನು ಯಾರನ್ನು ಮಾಡಿದ್ರೆ ಒಳ್ಳೇದು ಅಂತೇಳಿ ತೀರ್ಮಾನ ತೆಗೆದುಕೊಳ್ಳುವಂಥ ಶಕ್ತಿ ಇರುವಂಥ ನಮ್ಮ ಹೈಕಮಾಂಡ್ ಇದೆ. ತಮಗೆಲ್ಲರೂ ಕೂಡ ಗೊತ್ತಿದೆ, ಒಂದಾದ್ಮೇಲೆ ಒಂದು ಚುನಾವಣೆ ಪ್ರೋಸೆಸ್ಗಳು ರಾಷ್ಟ್ರದಲ್ಲಿ ನಡೀತಾ ಇತ್ತು. ಎಲ್ಲದೂ ಕೂಡ ಮುಗ್ದಿದೆ. ಗೌರವಿತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಮ್ಮ ಇನ್ಚಾರ್ಜ್, ಅವರು ನಮ್ಮ ಕರ್ನಾಟಕದ ಇನ್ಚಾರ್ಜ್, ಗ್ರಾಮೀಣಾಭಿವೃದ್ಧಿ ಸಚಿವರು, ಅಗ್ರಿಕಲ್ಚರ್ ಮಿನಿಸ್ಟ್ರು. ಸ್ವತಃ ಅವ್ರ ಮನೆಯಲ್ಲಿ ಒಂದು ಕಾರ್ಯ ನಡೀತಿರೋದು ಸ್ವಲ್ಪ ಬರೋ ತಡ ಆಗಿದೆ. ಅದು ಬಿಟ್ಟರೆ ಯಾವುದೇ ಗೊಂದಲಗಳೇನಿಲ್ಲ. ಇನ್ನೊಂದು ಆದಷ್ಟು ಬೇಗ ಈ ತುಂಬ ದಿನದಿಂದ ಏನು ಚರ್ಚೆ ಆಗ್ತಿರೋಂಥ ಈ ವಿಚಾರ ಒಂದು ಕೊನೆ ಹಾಡುವಂಥ ಒಂದು ಪ್ರಯತ್ನ ಆಗುತ್ತೆ. ಆ ಪ್ರೊಸೆಸ್ಸು ಕೂಡ ನಡೀತಿದೆ. ಈಗಾಗಲೇ 15-18 ಜಿಲ್ಲೆಗಳದ್ದು ಆಗಿತ್ತು. ನಮ್ಮ ಸಂಘಟನೆ ಚೌಕಟ್ಟಲ್ಲಿ 37-38 ಜಿಲ್ಲೆಗಳು ಬರುತ್ತೆ. ಒಂದೊಂದು ಜಿಲ್ಲೆನ 2 ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಹಾಗಾಗಿ ಇನ್ನೊಂದು 14-15 ಜಿಲ್ಲೆಗಳ ಒಂದು ಜಿಲ್ಲಾಧ್ಯಕ್ಷರ ಪಟ್ಟಿಯನ್ನು ಫೈನಲ್ ಮಾಡಲಿಕ್ಕೆ ಗೌರವಾನ್ವಿತ ರಾಜ್ಯಾಧ್ಯಕ್ಷರಿಗೆ ಕರೆ ಬಂದಿತ್ತು. ಸೊ ಆ ದಿಕ್ಕಲ್ಲಿ ಇಡೀ ನಮ್ಮ ಸಂಘಟನೆ, ನಮ್ಮ ಪರಿವಾರ ಎಲ್ಲ ಕೂಡ ಕೂತು ಒಂದು ದಕ್ಷ ಜಿಲ್ಲಾಧ್ಯಕ್ಷಗಳನ್ನು ಪ್ರಪೋಸಲ್ನ ಈಗ ಆಲ್ರೆಡಿ ಮತ್ತೆ ಡೆಲ್ಲಿ ಕಳಿಸುವಂಥ ಪ್ರಯತ್ನ ಆಗಿದೆ. ಸೊ ಆ ಪ್ರೊಸೆಸ್ಸು ಆಗ್ತಿದ್ದಂಗೆ ಮುಂದಿನ ಒಂದು ಕಾರ್ಯ ಮುಂದುವರಿಯುತ್ತೆ ಅಂತ ನನ್ನ ವಿಶ್ವಾಸ. ಈಶಾ ಫೌಂಡೇಶನ್ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಗಿ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು, ಅಮಿತ್ ಶಾ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಯಾವ ಪಕ್ಷದಿಂದ ಹಿಂದೂಗಳ ಅವಹೇಳನೆಯಾಗಿ ಹೇಳ್ತಿದ್ರು ಅವರೇ ಈಗ ಭಾಗಿಯಾಗಿದ್ದು ಸಂತೋಷ ತಂದಿದೆ. ಜನರಿಗೆ ಈಗ ಸತ್ಯ ಗೊತ್ತಾಗಿದೆ. ಖಾಲಿ ಮಾತಿನ ಜನ ಬೆಲೆ ಕೊಡಲ್ಲ. ಅದಕ್ಕೆ ಮಹಾಕುಂಭಮೇಳ ಸಾಕ್ಷಿಯಾಗಿದೆ. ಕಾಂಗ್ರೆಸ್ ಇದನ್ನ ಅರ್ಥ ಮಾಡಿಕೊಂಡ್ರೆ ಸಾಕು ಅಂತ ಹೇಳಿದ್ರು. ಯಾರು ಯಾವ ಪಕ್ಷ ಈ ಒಂದು ಮಹಾಕುಂಭದ ಬಗ್ಗೆ ಹಗುರ ಮಾತಾಡುವಂಥ ಪ್ರಯತ್ನ ಮಾಡಿದ್ರು, ಆ ಪಕ್ಷದ ಒಬ್ಬ ಗೌರವಾನ್ವಿತ ಮುಖಂಡರು, ಚುನಾಯಿತ ಪ್ರತಿನಿಧಿಗಳು ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಒಬ್ಬ ಹಿಂದೂ ಕಾರ್ಯಕರ್ತನಿಗೆ ಅತ್ಯಂತ ಒಂದು ಸಂತೋಷ ತಂದಿದೆ ಅಂತ ನಾನು ಹೇಳಿದ್ದೆ. ಸರ್, ಇದು ಯಾವುದು ಕೂಡ ಹೊಸದಲ್ಲ ಸರ್. ಇದು ಗೌರವಾನ್ವಿತ ದಿವಂಗತ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನವರು ಕೂಡ ಕಾಂಗ್ರೆಸ್ಸಿನ ಈ ಒಂದು ಹಿಂದೂ ವಿರೋಧಿ ಚಿಂತನೆಗಳು ಏನು ನಡ್ಕೊತಾ ಬಂತು, ಅದ್ರ ಪ್ರತಿಫಲ ಇವತ್ತು ದೇಶದಲ್ಲಿ ಕೇವಲ ಒಂದು 2-3 ರಾಜ್ಯದಲ್ಲಿ ಇವತ್ತು ಅಧಿಕಾರ ಉಣ್ಣುವಂಥ ಒಂದು ಅನಿವಾರ್ಯತೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಹಾಗಾಗಿ ಇವತ್ತು ರಿಯಾಲಿಟಿ ಏನು ಅನ್ನೋದು ಜನರಿಗೆ ಗೊತ್ತಾಗಿದೆ. ಇನ್ನು ಮಹಾಕುಂಭದಲ್ಲಿ ಸುಮಾರು ನಮ್ಮ ದೇಶದ ಅರ್ಧ ಜನಸಂಖ್ಯೆ ಅಷ್ಟು, ಅದರಲ್ಲೂ ವಿಶೇಷ ಯುವಕರು, ಮಹಿಳೆಯರು ಎಲ್ಲರೂ ಪಾಲ್ಗೊಂಡಿದ್ದಾರೆ. ಅಂದರೆ ಇವರ ಯಾವುದೇ ಒಂದು ಖಾಲಿ ಮಾತಿಗೆ ಬೆಲೆ ಇಲ್ಲ, ಜನ ಮಾತಿಗೆ ಬೆಲೆ ಕೊಡಲ್ಲ ಅನ್ನೋಕ್ಕೆ ಮೊನ್ನೆ ಮಹಾಕುಂಭನೇ ದೊಡ್ಡ ಒಂದು ಮಹಾಸಾಕ್ಷಿ. ಹಾಗಾಗಿ ಇನ್ನಾದರೂ ಕೂಡ ಹಿಂದುತ್ವದ ಬಗ್ಗೆ, ಹಿಂದೂ ವಿಚಾರಗಳ ಬಗ್ಗೆ ಹಗುರ ಮಾತಾಡೋದ್ಬಿಟ್ಟು ಸಮಾಜ ಯಾವ ದಿಕ್ಕಲ್ಲಿ ಚಿಂತನೆ ಮಾಡ್ತಿದೆ ಆ ದಿಕ್ಕಲ್ಲಿ ಪೂರಕವಾಗಿ ಕೆಲಸ ಮಾಡಬೇಕಾದ್ರೆ ಯಾವುದೇ ರಾಜಕೀಯ ಪಕ್ಷದ ಒಂದು ಕರ್ತವ್ಯ. ಆ ದಿಕ್ಕಲ್ಲೂ ಕೂಡ ಕಾಂಗ್ರೆಸ್ಸು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ತನ್ನ ಕೊನೆಯ ದಿನಗಳು ಅವರೇ ಮಳೆ ಹೊಡ್ಕೊಳ್ಳೋಂಥ ದಿನಗಳು ದೂರ ಇಲ್ಲ.